ಪಬ್ಲಿಕ್ ಸ್ಕೂಲ್. ನಮ್ಮ ಶಾಲೆಗೆ ಇವತ್ತು ಮುಖೇಶ್ ಸರ್ ಅವರು ಮುಖೇಶ್ ಸರ್ ಅವರು ಬಂದಿದ್ದಾರೆ. ಅವರು ಹೆಚ್ಚಿನ ಮಾಹಿತಿಗಳನ್ನು ತಿಳಿಸಿದ್ದಾರೆ. SLC ಎಕ್ಸಾಮ್ ಅನ್ನ ಹೇಗೆ ಓದಬೇಕು, ಯಾವ ತರ ಬರೀಬೇಕು, ಎಕ್ಸಾಮ್ ಓದಿದ್ದೆ ತಲೆಯಲ್ಲಿ ಇರಲ್ಲ ಸರ್ ಅಂತ ಎಲ್ಲ ವಿದ್ಯಾರ್ಥಿಗಳು ಕೇಳ್ತಾರೆ. ಯಾವ ತರ ಓದಬೇಕು, ಯಾವ ರೀತಿ ಬರೀಬೇಕು, ಯಾವ ತರ ಮೈಂಡಲ್ಲಿ ಅದನ್ನ ಉಳಿಸ್ಕೋಬೇಕು ಅನ್ನೋದು ತಿಳಿಸಿದ್ರು. ಅದು 20 ಟ್ರಿಕ್ಸ್ ಅಲ್ಲಿ 7 ಟ್ರಿಕ್ಸ್ಗಳನ್ನ ನಮಗೆ ತಿಳಿಸಿದ್ರು. ಯಾವ ರೀತಿ ಓದಬೇಕು, ಪಿಕ್ಚರ್ ಯಾವ ರೀತಿ ನೋಡಿ ನಾವು ವಾಕ್ಯಗಳನ್ನ ಬರೀಬೇಕು ಅನ್ನೋದ, ಮತ್ತೆ ಪದಗಳನ್ನ ಜೋಡಿಸಿ ಯಾವ ರೀತಿ ಮೈಂಡಲ್ಲಿ ಇಟ್ಕೋಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಸರ್ ಹೇಳಿದ್ರು. ನಮ್ಮ ಸ್ಕೂಲಿಗೆ ಬಂದು ಈ ತರ 4 ಪೀರಿಯಡ್ ನಿಂತ್ಕೊಂಡು ಸರ್ ಮಾಡಿದ್ದಾರೆ. ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸರ್. ಹಾಗೆ ಎಲ್ಲ ವಿದ್ಯಾರ್ಥಿಗಳು ಇವತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೈಲೆಂಟ್ ಆಗಿ ಕುತ್ಕೊಂಡು ಕೇಳಿಸ್ಕೊಂಡ್ರು. ಅದೊಂದು ತುಂಬಾ ಖುಷಿ ಆಯ್ತು ಸರ್ ನಮಗೆ. ಹಾಗೆ ಎಲ್ಲರೂ ಏನಿಂದ ಮಾಡಿದ್ರು. ನಿಮಗೆ ಏನಾದ್ರು ಮನಸ್ಸಿಗೆ ನೋವಾಗಿದ್ರೆ ನಮ್ಮ ಕಡೆಯಿಂದ ಸಾರಿ ಸರ್. ಜಾಸ್ತಿ ವಿಷಯ ಅಭಾವ ಇರೋದ್ರಿಂದ ಇನ್ನೂ 13 ಟ್ರಿಕ್ಸ್ ತಿಳಿಸಕ್ಕಾಗಿಲ್ಲ. ಇನ್ನೊಂದ್ಸಲ ಬಂದಾಗ ಅವನು ತಿಳಿಸೋದು. ಇಂದು ನಮ್ಮ ಶಾಲೆಗೆ ಆಗಮಿಸಿರುವಂತಹ ದ್ವಾರಕೇಶ್ ಸರ್ ಅವರು ತುಂಬಾ ಅತ್ಯುತ್ತಮವಾದಂತಹ ಕ್ಲಾಸ್ ಅನ್ನು ಕೊಟ್ಟರು. ಹೇಗೆ ಕೊಟ್ಟರು ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ನೆನಪಿನ ಶಕ್ತಿ ಇರುವುದಿಲ್ಲ ಎಂದು ನಮ್ಮ ವಿದ್ಯಾರ್ಥಿಗಳು ತಿಳಿಸಿದಾಗ ಅವರು ಅತ್ಯುತ್ತಮವಾದಂತಹ ಹೇಳ್ಕೊಟ್ರು. IPS IAS ಅವರು ಓದುವಂತಹ ಟ್ರಿಕ್ಸ್ಗಳನ್ನ ಈಗ SLCಗೆ ಹೇಳ್ಕೊಟ್ರು. IAS IPS ಓದುವಂತಹ ಟ್ರಿಕ್ಸ್ಗಳು ನಾವು ಓದಿದ್ರೆ ಇನ್ನು ಅಂದ್ರೆ ಯಾವ ರೀತಿ ನೆನಪಿಟ್ಕೊಳ್ಬೇಕು, ಯಾವ ರೀತಿ ಓದಬೇಕು, ಯಾವ ತರ ತಯಾರು ಮಾಡ್ಕೊಂಡು ಓದಿದ್ರೆ ನೆನಪಲ್ಲಿ ಉಳಿಯುತ್ತೆ ಅನ್ನೋದು ಸಹ ಹೇಳ್ಕೊಟ್ರು. ಹಾಗೆ ಚಿತ್ರಗಳನ್ನ ನೆನಪಿಟ್ಕೊಂಡು ಆ ಚಿತ್ರಗಳ ಮೂಲಕ ನಾವು ಪದಗಳನ್ನ ಬರೆಯೋದ್ರಿಂದ ಬಹಳಷ್ಟು ಅಂದ್ರೆ ಚೆನ್ನಾಗಿ ನೆನಪಿರುತ್ತೆ. ಅಲ್ಲಿ ಎಕ್ಸಾಮ್ ಬರೆಯಕ್ ಹೋದಾಗ ನಮ್ಗೆ ಪದಗಳು ನೆನಪಿರಲ್ಲ. ಆದ್ರೆ ಆ ಚಿತ್ರಗಳನ್ನ ನೆನಪು ಇಟ್ಕೊಂಡಿರ್ತೀವಲ್ಲ, ಅದು ಬೇಗ ಎಕ್ಸಾಮಿಗೆ ನೆನಪಾಗುತ್ತಲ್ಲ, ಆ ವರ್ಡ್ಸ್ನ ಬರ್ಕೊಂತ ಹೋಗ್ಬೋದು ಅಂತ ಹೇಳಿದ್ರು. ಮೈಂಡ್ ಮ್ಯಾಪ್ ಅಂದ್ರೆ ಅದೇ ರೀತಿ ಚಿತ್ರಗಳನ್ನ ಬರೆಯೋದೇ ಹೇಳ್ಕೊಟ್ರು. ಮತ್ತೆ 4R ಟೆಕ್ನಿಕ್ಸ್ ಅಂದ್ರೆ ಜಪಾನ್ನಲ್ಲಿ ಯಾವ ರೀತಿ ಓದ್ತಾರೆ, ಮತ್ತೆ ಚೀನಾದಲ್ಲಿ ಯಾವ ರೀತಿ ಓದ್ತಾರೆ, ಆ ಮುಂದುವರೆದ ರಾಷ್ಟ್ರಗಳು ಯಾವ ರೀತಿ ಶಿಕ್ಷಣದಲ್ಲಿ ಮುಂದೆ ಇದ್ದಾರೆ ಅಂತ ಅದನ್ನು ಹೇಳ್ಕೊಟ್ರು. ಮತ್ತೆ ಓದ್ಬೇಕಾದ್ರೆ ರಿಜಿಸ್ಟರ್ ಮತ್ತೆ ರಿಕಾಲ್ ರೈಟಿಂಗ್ ಅಂದ್ರೆ ಇವು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಕೊಟ್ರು. ಯಾವ ರೀತಿಯಪ್ಪ ಅಂದ್ರೆ, ನಾವು ಓದಿದ್ದನ್ನ ರಿಜಿಸ್ಟರ್ ಮಾಡ್ಕೊಂಡಾಗ ಅದನ್ನ ಮತ್ತೆ ರಿಕಾಲ್ ಮಾಡ್ಬಿಟ್ಟು ಆಮೇಲೆ ರೈಟ್ ಮಾಡ್ಬೇಕಂತ ಸಹ ಹೇಳ್ಕೊಟ್ರು. ತುಂಬಾ ಚೆನ್ನಾಗಿತ್ತು. ಇನ್ನೂ ಹಲವಾರು ಟ್ರಿಕ್ಸ್ ನ ಹೇಳ್ಕೊಡ್ರಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ.